ನುಡಿಸಿ ಇವಾಗ ಅಪ್ಪು ಅವ್ರು ನುಡಿಸ್ತೀನಿ ಅಂತ ಹೇಳಿದ್ರೆ ಯಾವ್ಯಾವ ಮ್ಯೂಸಿಕ್ ಫೇಮಸ್ ಆಗಿದೆ ನೋಡಿ. ಈ ಹಾಡು ಸ್ಟಾರ್ಟಿಂಗ್ ಆಡಿದ್ದು ಚಿಕ್ಕ ವಯಸ್ಸಿಂದ ಅಪ್ಪು. ದರ್ಶನ್ದು ಒಂದು ಬಾರ್ಸನ ಪಾಪ, ಅವರು ಒಳ್ಳೆಯವರೇ. ನಿಮ್ಗೆ ಆಪರ್ಚುನಿಟಿಗಳು ಬರಲಿಲ್ವ ಅನ್ನೋದು? ಯಾವುದೂ ಬಂದಿಲ್ಲ ಸರ್. ಗೌರ್ಮೆಂಟ್ ಊಟ ತಿಂಡಿ ಕೊಡ್ತದೆ, ಈಗ ಬರೋರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ನೋಡ್ದೊಂದು ನಮ್ಮ ಜಾಗನೇ ತೆಗೆದಿದ್ರು ಲಲಿತ್ ಮಾಲ್ನಲ್ಲಿ. ಯಾವುದು ತಮಗೆ ಫೇವ್ರೆಟ್ ಮ್ಯೂಸಿಕ್ ಅಂದರೆ ಯಾವುದು ಅನ್ನೋದು? ಫೇವ್ರೆಟ್ ಅಂದರೆ ಅಣ್ಣವ್ರದ್ದು, ಡಾಕ್ಟರ್ ರಾಜ್ಕುಮಾರ್ದು ಇಷ್ಟ ನಮಗೆ. ಹಾಡು ನೋಡಿ, ಪಿ ಶ್ರೀನಿವಾಸು. ಕೋಕೋನಟ್ ಇದರಲ್ಲಿ ನೀವು ಒಂದು ಚಿಕ್ಕದು ಒಂದು ಬಿದಿರ್ದು ಇದಾಕೊಂಡು ನೀವು ನುಡಿಸ್ತಾ ಇದ್ರಲ್ಲ, ಯಾಕೆ ಅನ್ನೋದು? ಅದೇ ನಮ್ಮ ಸ್ವಂತ 12 ವಯಸ್ಸು ಹುಡುಗಂದ ಇದು ಮಾಡಿದ್ರು ನಾವೇ ಸ್ವಂತ. ಅದೇ ಅಡ್ಜಸ್ಟ್ಮೆಂಟ್ ಎಲ್ಲ ನಾವೇ ಮಾಡೋದು. ಆದರೆ ಇದು ನಾವು ಯಾರ ಹತ್ರ ಕಲ್ತಿಲ್ಲ. ಕೊನೆ ಆಟ ಅಪ್ಪುದು. ಓದಿರೋದು ತಾವು ಎಜುಕೇಶನ್? ಏನು ಓದಿಲ್ಲ, ಒಂದು ಕ್ಲಾಸ್ ಓದಿಲ್ಲ. ಕಲೆ ಯಾರ ಅಪ್ಪನ ಮನೆ ಸೊತ್ತು ಅಲ್ಲ. ದುಡ್ಡಿದವ್ರಿಗೆ ಮಾತ್ರ ಕಲೆ ಒಲಿಯೋದಲ್ಲ, ಬಡವನಾದರೂ ಕೂಡ ಕಲೆ ಒಲಿಯುವಂಥದ್ದು. ಯಾಕಂದರೆ ಈ ಮಾತು ಹೇಳ್ತೀನಿ ಅಂತಂದರೆ, ಲಲಿತ್ ಮಹಲ್ ಪ್ಯಾಲೇಸ್ನಲ್ಲಿ 46 ವರ್ಷಗಳಿಂದ ಕೋಕೋನಟ್ ಪಿಟೀಲನ್ನು ಕುಯ್ಕೊಂಡು ಬರ್ತಾ ಇರುವಂಥದ್ದು. ಈ ಒಂದು ಮ್ಯೂಸಿಕನ್ನು ಕೇಳಿದ್ರೆ ಎಂಥವರ ಮನಸ್ಸಲ್ಲೂ ಕೂಡ ಒಂದು ರೀತಿ ರೋಮಾಂಚನ ಆಗುತ್ತೆ. ಯಾಕಂದರೆ ಇವ್ರು ನುಡ್ಸೋ ಅಂತಹ ಆ ಟ್ಯೂನ್ ಏನಿದೆ, ಸಾಕಷ್ಟು ಜನ ಫಿದಾ ಆಗ್ತಾರೆ. ಇಲ್ಲಿ ಬರೋಂತಹ ಪ್ರವಾಸಿಗರಾಗಿರ್ಬೋದು, ಬರುವಂತಹ ಗಣ್ಯರಾಗಿರ್ಬೋದು. ಯಾಕಂದರೆ ಒಂದು ಕೋಕೋನಟ್ ಇದರಿಂದನೇ ಆ ಒಂದು ಟ್ಯೂನ್ನ ಕ್ರಿಯೇಟ್ ಮಾಡ್ತಾರೆ. ಅವ್ರು ನಮ್ಮೊಟ್ಟಿಗಿದ್ದಾರೆ, ಅವ್ರು ಮಾತಾಡ್ಸೋಣ. ಸರ್, ಮೊದಲಿಗೆ ಎಷ್ಟು ವರ್ಷಗಳಿಂದ ಈ ಒಂದು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀರಾ? ಇದು ಲಲಿತ್ ಮಹಲ್ನಲ್ಲಿ 46 ವರ್ಷದಿಂದ ಮಾಡ್ತಾಯಿದ್ದೀನಿ. ನಮಗೆ ಗೌರ್ಮೆಂಟ್ ಪರ್ಮಿಷನ್ನು, ಟೂರಿಸಮ್ಮು, ಊಟ ತಿಂಡಿ ಫ್ರೀ ಕೊಡ್ತಾರೆ. ಇಲ್ಲಿ ಬರೋರೆಲ್ಲ ಸ್ವಲ್ಪ ಕಲೆ ನೋಡಿ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಬರೋರು ಹೆಲ್ಪಿಂಗ್. ಎಷ್ಟು ವರ್ಷಗಳಿಂದ ಇಲ್ಲಿದ್ದೀರಾ? 46ಇಂದ ಇದ್ದೀನಿ ಲಲಿತ್ ಮಹಲ್, 46 ವರ್ಷ. ಆದರೆ ಈ ಕಲೆಗಳು ನಮ್ಮ ಮಕ್ಕಳು ಕಲ್ತಿಲ್ಲ. ಯೂಟ್ಯೂಬ್ನಲ್ಲಿ, ವಾಟ್ಸಪ್ನಲ್ಲಿ ಎಲ್ಲ ಕೊಟ್ಬಿಟ್ಟಿದ್ದೀನಿ. ಬೇರೆ ಫೇಮಸ್ ಆಗಿದ್ದೀನಿ. ಮಿರ್ಚಿ ಮಸಾಲೆ ಎಲ್ಲದೊಳಗಿದ್ದೀನಿ. ದಯವಿಟ್ಟು ಒಂದು 4 ಹಾಡು ಬಾರಿಸ್ತೀನಿ. ಅಪ್ಪುದು 2, ಅಣ್ಣವ್ರದ್ದು ಒಂದು 2, ಒಂದು ಹಿಂದಿ ಹಾಡು ಅಂಬರೀಷನವ್ರದ್ದು, ಕಿಶೋರ್ ಕುಮಾರ್, 5 ಹಾಡು ಬಾರಿಸ್ತೀನಿ. ದಯವಿಟ್ಟು ಕೇಳಬೇಕು ನೀವು. ಅಲ್ಲ, ಯಾವ ಥರ ಇದನ್ನು ಕಲ್ತ್ರಿ? ಯಾವಾಗ ಪ್ರಾಕ್ಟೀಸ್ ಮಾಡ್ತಿದ್ರಿ ನೀವು? ಇದು ನಮ್ಮ ತಂದೆ ಕಾಲದಿಂದ ಬಂದಿರೋದು. ನಮ್ಮ ತಂದೆ ನಮ್ಮದು. ಆದರೆ ಈ ಕಲೆ ನಾವು ಇಬ್ಬರಿಂದನೇ ಇರೋದು. ತಮ್ಮಗಳು ಎಲ್ಲ ಮಾಡ್ತಾರೆ. ಬೇರೆ ಹೋಟೆಲ್ಗೆ ಇದ್ದಾರೆ, ಸದನ್ ಸ್ಟಾರು, ಸಂಜೆಸ್ನಲ್ಲಿ ಒಬ್ಬ ಇದ್ದಾನೆ. ಆದರೆ ನಮ್ಮ ಥರ ಬಾರಿಸೋದು ಟ್ಯೂನು ಯಾರೂ ಬಾರ್ಸೋಕ್ಕಾಗಲ್ಲ. ನಿಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಇಳೆಯರಾಜ, ಎ ರೆಹಮಾನು ಎಲ್ಲ ಬಂದಿರು. ಇಲ್ಲಿ ಎಲ್ಲ ತಾರೀಫ್ ಮಾಡಿದ್ರು. 2 ವಯಸ್ಸಿನಲ್ಲಿ ಬಾರಿಸ್ತಾರಲ್ಲ ಇವರು. ಆಲ್ರೆಡಿ ಚಿಕ್ಕ ಇನ್ಸ್ಟ್ರೂಮೆಂಟು ನೋಡಿ. ಈಗ ಬಾರಿಸ್ತೀನಿ ಅಪ್ಪು ಹಾಡು. ಚಿಕ್ಕ ವಯಸ್ಸಿನಲ್ಲಿ ಆಡಿದ್ದು ಸ್ಟಾರ್ಟಿಂಗು. ಅಲ್ಲ, ನೀವು ಈಗ ದೊಡ್ಡ ದೊಡ್ಡ ವೈಲನ್ಗಳಿದೆ, ಬೇರೆ ಬೇರೆ ಈಗ ಟೆಕ್ನಾಲಜಿಗಳಿದೆ. ಬಟ್ ಅದನ್ನೆಲ್ಲ ಬಿಟ್ಟು ಒಂದು ಈ ಇದರಲ್ಲೇ ಒಂದು ಏನು ಕೋಕೋನಟ್ ಇದರಲ್ಲಿ ನೀವು ಒಂದು ಚಿಕ್ಕದು ಒಂದು ಬಿದಿರ್ದು ಇದಾಕೊಂಡು ನೀವು ನುಡಿಸ್ತಾ ಇದ್ರಲ್ಲ, ಯಾಕೆ ಅನ್ನೋದು? ಅದೇ ನಮ್ಮ ಸ್ವಂತ 12 ವಯಸ್ಸು ಹುಡುಗಂದ ಇದು ಮಾಡಿದ್ರು ನಾವೇ ಸ್ವಂತ. ಅದೇ ಅಡ್ಜಸ್ಟ್ಮೆಂಟ್ ಎಲ್ಲ ನಾವೇ ಮಾಡೋದು. ಆದರೆ ಇದು ನಾವು ಯಾರ ಹತ್ರ ಕಲ್ತಿಲ್ಲ. ಮೈಂಡ್ನಲ್ಲಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ನುಡಿಸಿ ಇವಾಗ ಅಪ್ಪು ಅವ್ರು ನುಡಿಸ್ತೀನಿ ಅಂತ ಹೇಳಿದ್ರೆ ಯಾವ್ಯಾವ ಮ್ಯೂಸಿಕ್ ಫೇಮಸ್ ಆಗಿದೆ? ನೋಡಿ, ಈ ಹಾಡು ಸ್ಟಾರ್ಟಿಂಗ್ ಆಡಿದ್ದು ಚಿಕ್ಕ ವಯಸ್ಸಿಂದ ಅಪ್ಪು. ಇದು ಅವ್ರ ಅಪ್ಪಾಜಿದು ರಿಪೀಟ್ ಆಡಿದ್ದು ಮಧ್ಯ. ಇದು ಕೊನೆ ಆಟ ಅಪ್ಪುದು.
ಇದು ಕನ್ನಡ ಹಾಡು, ಅಣ್ಣವ್ರದ್ದು ಬರ್ತಿಡೆ ಹಾಡು ಹಾಡಿರೋದು. ಇದು ವಿಷ್ಣುವರ್ಧನ್ದು, ನಮ್ಮ ಜಾಗನೇ ತೆಗೆದಿದ್ದು ಲಲಿತ್ ಮಹಲ್ನಲ್ಲಿ. ನಾವು ಹೇಳೋದೆಲ್ಲ ಅಂಬರೀಷ್ ಅವ್ರದ್ದು ಪರೇಡ್ ಸಾಂಗ್ಸ್ ಇದು ಹಿಂದಿ. ಒಂದು ದರ್ಶನ್ದು ಒಂದು ಬಾರ್ಸನ ಪಾಪ, ಅವರು ಒಳ್ಳೆಯವರೇ. ಓಕೆ, ಒಟ್ಟಾರೆ ಎಷ್ಟು ಮ್ಯೂಸಿಕ್ಗಳು ಬರುತ್ತೆ ಸರ್ ನಿಮಗೆ? ಎಲ್ಲ ತೆಲುಗು, ತಮಿಳ್, ಮಲಯಾಳಂ, ಹಿಂದಿ ಸುಮಾರು ಬರ್ತಾರೆ. ಮೈಂಡಲ್ಲಿ ಬಂದಂಗೆ ಬರ್ತೀನಿ ಅಷ್ಟೇ. ಯಾವ್ದು ಬರುತ್ತೋ ಸಾಂಗ್ ಬರೆಸ್ತೀರಾ? ಬರ್ತೀನಿ. ಟೇಪ್ ರಿಕಾರ್ಡರ್ ಇದ್ದಂಗೆ ಇದು ನಮಗೆ. ಮೈಂಡ್ನಲ್ಲಿ ಯಾವ್ದು ಬರ್ತದೆ ಅದು ಬರ್ತದೆ. ಯಾರಿಗೂ ಅಂದರೆ ನಾನು ಬೇರೆ ನಿಮಗೆ ಆಪರ್ಚುನಿಟಿಗಳು ಬರಲಿಲ್ವ ಅನ್ನೋದು? ಯಾವುದೂ ಬಂದಿಲ್ಲ ಸರ್. ಗೌರ್ಮೆಂಟ್ ಊಟ ತಿಂಡಿ ಕೊಡ್ತದೆ, ಈಗ ಬರೋರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಅದೇ ಇರೋದು ನಮಗೆ. ಅಲ್ಲ, ಸಂಗೀತದಲ್ಲಿ ಇಷ್ಟೊಂದು ಆಸಕ್ತಿ ಇದ್ದೀರಾ, ಮ್ಯೂಸಿಕ್ ಈ ರೇಂಜಿಗೆ ಬರೆಸ್ತೀರಾ, ಅದು ಚಿಕ್ಕ ಒಂದು ಇದರಲ್ಲೇ ಈ ರೇಂಜಿಗೆ ನೀವು ಇದು ಮಾಡ್ತಾ ಇದ್ದೀರಾ ಅಂತಂದರೆ, ಇನ್ನು ದೊಡ್ಡ ಎಕ್ವಿಪ್ಮೆಂಟ್ಗಳು ಕೊಟ್ಟರೆ ನಿಮಗೆ ಯಾವ ಥರ ಅದನ್ನೆಲ್ಲ ಇದು ಮಾಡ್ಬೋದು ನೀವು? ಇದರಲ್ಲಿ ನಾನು ಬಾರಿಸ್ತೀನಲ್ಲ, ಈ ವಾಲ್ಯೂಸನ್ನು ಅದ್ರೊಳಗೆ ಬರೋಲ್ಲ. ಹೌದೆಲ್ಲ ಎಲೆಕ್ಟ್ರಾನಿಕ್ ಅದು. ಇದು ನಾವು ಕೈನಲ್ಲಿ ಮಾಡೋದು. ಇದು ವಾಲ್ಯೂಸನ್ ತುಂಬ ಇದೆ. ಇದು ಲಾರ್ಚರ್ ಒರಿಜಿನಲ್, ಇದು ಭಾರಿ ವಾಲ್ಯೂಸನ್ ಐತೆ ಇದು. ಈಗ ನೀವು ಹೇಳಿದ್ರಿ ಹಲವಾರು ಜನ ಬಂದಿದ್ರು ಇಲ್ಲಿ ಸಂಗೀತ ಇರುವಂಥವ್ರು, ಸಾಧನೆ ಮಾಡಿರುವಂಥವ್ರು ಅಂತಂದ್ರೆ, ನಿಮಗೆ ಯಾವುದು ಮ್ಯೂಸಿಕ್ ಡೈರೆಕ್ಟರ್ಗಳು ಬಂದಾಗ ನಿಮ್ಗೆ ಯಾವುದೋ ಒಂದು ಆಪರ್ಚುನಿಟಿ ಅಟ್ಲೀಸ್ಟ್ ಏನಾರು ಒಂದು ಮಾಡ್ಬೋದು ಅಂತ ಕೊಟ್ಟೋಗ್ತಾರೆ ಸರ್. 5,000 ಕೊಟ್ಟೋಗ್ತಾರೆ. ಆಮೇಲೆ ಯಾರು ಹೆಲ್ಪ್ ಮಾಡಿಲ್ಲ, ನೀವು ಮುಂದಕ್ಕೆ ಬನ್ನಿ ಅಂತ. ನೋಡೋಣ, ದೇವ್ರಿದಾನ, ವಯಸ್ಸಾಯಿತು 77, ಇನ್ನೂ ಬರೆಸ್ತಾ ಇದ್ದೀವಿ. ಇಲ್ಲೇ ಇರ್ತೀರಾ? ಯಾರಾದರೂ ಹೆಲ್ಪ್ ಮಾಡಕ್ಕೆ ಬಂದವರು ಕೂಡ ನಿಮ್ಮ ಇದೇ ಜಾಗದಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು? ಕೊಡ್ತಾರೆ, ಹೆಲ್ಪ್ ಮಾಡ್ತಾರೆ, ಬಂದು ಹುಡುಕೊಂಡು ಕೊಡ್ತಾರೆ. ಅಲ್ಲ, ಇನ್ಮೇಲೆ ಬರೋರು ಕೂಡ ನಮ್ಮ ಒಂದು ಚಾನಲ್ ನೋಡ್ಕೊಂಡು ಬರೋರು ಕೂಡ ಇದೇ ಜಾಗದಲ್ಲಿ ಇರ್ತೀರಾ? ಯಾರೇ ಬಂದರೂ ಕೂಡ ಹೆಲ್ಪ್ ಮಾಡ್ಬೋದು? ನೋಡಿ, 11 ಗಂಟೆಯಿಂದ 3 ಗಂಟೆವರೆಗೂ ಇರ್ತೀನಿ. ಅದರೊಳಗಡೆ ಬಂದು ಹೆಲ್ಪ್ ಮಾಡ್ಬೋದು. ಟೈಮಿಂಗ್ ನಂದು. ಯಾವುದು ತಮಗೆ ಫೇವ್ರೆಟ್ ಮ್ಯೂಸಿಕ್ ಅಂದರೆ ಯಾವುದು ಅನ್ನೋದು? ಫೇವ್ರೆಟ್ ಅಂದರೆ ಅಣ್ಣವ್ರದ್ದು, ಡಾಕ್ಟರ್ ರಾಜ್ಕುಮಾರ್ದು ಇಷ್ಟ ನಮಗೆ ಹಾಡೋದು. ನೋಡಿ, PP ಶ್ರೀನಿವಾಸು, ಎಷ್ಟು ವಯಸ್ಸಲ್ಲಿ ಪ್ರಾಕ್ಟೀಸ್ ಮಾಡಿದ್ರಿ? ನಾವು 12 ವಯಸ್ಸಿಂದ ಮಾಡೋದು, ಬಾರಿಸೋದು. ಅವಾಗಿಂದ ಇಲ್ಲಿ ಮಾತ್ರ ನಾನು 40 ವರ್ಷದಿಂದ. ಏನು ಓದಿರೋದು ತಾವು? ಎಜುಕೇಶನ್ ಏನು ಓದಿಲ್ಲ, ಒಂದು ಕ್ಲಾಸ್ ಓದಿಲ್ಲ. ಇಂಗ್ಲೀಷ್ ಮಾತಾಡ್ತೀನಿ, ತೆಲುಗು ಮಾತಾಡ್ತೀನಿ, ತಮಿಳು ಎಲ್ಲ ಮೈಂಡು. ಇದು ಹೆಂಗೆ ಬಾರಿಸ್ತೀನಿ, ನಿಮ್ಗೆಲ್ಲವನ್ನು ಕಲಿಸ್ಕೊಟ್ಟಿರೋದು ಕೂಡ ಇದೇನೆ. ಈ ಇನ್ಸ್ಟ್ರೂಮೆಂಟೇ ನಮಗೆ. ಏನು ಹೇಳ್ತೀರಾ ಅದ್ರ ಹೆಸರೇನು? ಅದು ಕೋಕೋನಟ್ ಬಿಟಿಲ್ ಅಂತ ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ ಕೋಕೋನಟ್ ವಾಲೆನ್ ಸ್ಮಾಲ್ ಆಲ್ನೇರಿ. ಹೆಂಗಿದೆ ಸರ್ ತಮ್ಮ ಜೀವನ? ನಮ್ಮ ಜೀವನ, ಮಕ್ಕಳಿದೆಲ್ಲ ಕಾರ್ಯ ಮಾಡಿದ್ದೀನಿ, ಮದುವೆ ಮಾಡಿ ಇದೇ ಕೆಲಸದಲ್ಲಿ. ಈಗ ಮನೆ ಗೌರ್ಮೆಂಟ್ ಕೊಟ್ಟಿದೆ 20-30, ಬೋಗಾಜಿ ಸೆಕೆಂಡ್ ಸ್ಟೇಜು. ಆಮೇಲೆ ಬರೋರು ಸ್ವಲ್ಪ ಹುಡ್ಕೊಂಬಂದು ಕೊಡ್ತಾರೆ ನಮಗೆ, ಅದೇ ಸಾಕು ನಮಗೆ. ಒಟ್ಟಲ್ಲಿ ತಾವು ಇರೋವರೆಗೂ ಕೂಡ ಇದನ್ನು ಬಿಡಲ್ಲ ನೀವು? ನಾವು ಬಿಡಲ್ಲ. ನನ್ನ ತಲೆ ಹೋದ್ಮೇಲೆ ಮುಗ್ದೈತಂತ, ಅದಕ್ಕೆ ಯೂಟ್ಯೂಬು, ವಾಟ್ಸಾಪು, ಫೇಸ್ಬುಕ್ಕಲ್ಲಿ ದೇವಸ್ಥಾನ ನೋಡ್ತೈತೆ ಫುಲ್ಲು.
ಏನಿಲ್ಲ ಲಲಿತ್ ಮಹಲ್ ಮ್ಯಾಜಿಕ್ ಬಾಬು ಹೊಡೆದ್ರೆ ಹ್ಞೂ ನಮ್ಮದು ಯೂಟ್ಯೂಬ್ ಬರ್ತದೆ ನೋಡಿ, ಹ್ಞೂ ಹ್ಞೂ ಯೂಟ್ಯೂಬು Magic ವಾಟ್ಸಪ್ಪು. ಬಾಬು ಆಗ್ಬಿಟ್ಟಿದೆ. ಅದೇ ಫೇಮಸ್ ಆಗಿದ್ದೀನಿ. ಹ್ಞೂ ಹ್ಞೂ ಖುಷಿ ಇದೆ. ಖುಷಿ ಅದೇ, ಇದೇ ಜೀವನ ಆಗ್ಬಿಡ್ತೀವಿ, ಇವಾಗ ಇರಬೇಕಲ್ಲ, ಹ್ಞೂ ಏನು ಮಾಡ್ತೀರಾ? ಹ್ಞೂ 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 ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ಇದಿಷ್ಟು ಮ್ಯೂಸಿಕ್ ಬಾಬು ಅವರ ಮಾತಾಗಿರುವಂಥದ್ದು. ಎಷ್ಟೋ ವರ್ಷಗಳಿಂದ ಲಲಿತ್ ಮಹಲ್ ಪ್ಯಾಲೇಸ್ನಲ್ಲಿ ಅವ್ರದ್ದೇ ಆದಂತಹ ಕೋಕೋನಟ್ ಪಿಟೀಲ್ನಲ್ಲಿ ಒಂದಿಷ್ಟು ಮ್ಯೂಸಿಕ್ಗಳನ್ನು ಬಾರಿಸ್ಕೊಂಡು ಬರುವಂತಹ ಪ್ರವಾಸಿಗರಿಗೆ ಒಂದು ಎಂಟರ್ಟೈನ್ಮೆಂಟ್ ಜೊತೆಗೆ ಅವರ ಒಂದು ಕಲೆಯನ್ನು ತೋರಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನ್ ಎಸ್, ನಮ್ಮ ಟಿ ವಿ ಮೈಸೂರು.